ಹಾಯ್ ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ನಾನು ನಯನ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗ್ ಏನು ಅಂತ ಅಂದರೆ ಫೆಬ್ರವರಿ ತಿಂಗಳು ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಆ್ಯಂಡ್ ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಹಾಗೆ ನಾನು ತುಂಬಾ ಆಫ್ ತೊಗೊಂಡೆ ಅಂತ ಅನಿಸುತ್ತೆ, ರೈಟ್? ಎಸ್, ಬಿಕಾಸ್ ಕೆಲವೊಮ್ಮೆ ನಾವು ನಮ್ಮ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ, ರೈಟ್, ಮೆಂಟಲಿ. ಆ್ಯಂಡ್ ಸ್ಪೆಷಲಿ ಇಂಥ ಒಂದು ಪ್ರೊಫೆಷನ್ ಆದ್ದರಿಂದ. ಓಕೆ, ಸೊ ಎನಿವೇಸ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆ್ಯಂಡ್ ಎಸ್, ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಯಾವಾಗ ಬೇಕಾದರೂ ಈ ರೀಡಿಂಗ್ನ ನೋಡ್ಬೋದು, ಗೈಡೆನ್ಸ್ನ ಪಡ್ಕೊಳ್ಬಹುದು. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಸ್ಪಿರಿಚುವಲ್ ಬರ್ಡ್ ಟ್ಯಾರೋ ಅಂತ ಹೇಳಿಬಿಟ್ಟು ಇದೆ. ಸೊ ಅದು ಪೇಯ್ಡ್ ಆಗಿರುತ್ತೆ. ಓಕೆ, ಸೊ ಎಸ್, ಎಂದಿನಂತೆ ಇದು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಸೊ ಆಪ್ಷನ್ಸಲ್ಲಿ ನಿಮ್ಮ ಇನಿಷಿಯಲ್ಸ್ ಇದೆ. ಓಕೆ, ಒಂದು ವೇಳೆ ನಿಮ್ಮ ಇನಿಷಿಯಲ್ಸ್ ನಿಮಗೆ ಪಿಕ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಯಾವುದು ಫೇವ್ರೆಟ್ ಸ್ಪೆಲ್ಲಿಂಗ್ ಇದೆ ಅದನ್ನ ಕೂಡ ನೀವು ಆ್ಯಸ್ ಪಿಕ್ ಮಾಡಿ ನೋಡಬಹುದು. ಬಟ್ ಎಲ್ರಿಗೂ ಹೆಸರು ಅಂತೂ ಎಲ್ರಿಗೂ ಇದ್ದೇ ಇರುತ್ತೆ, ರೈಟ್? ಸೊ ಅವರವರ ಹೆಸರನ್ನು ಇಷ್ಟಪಡದೇ ಇರೋರು ಯಾರೂ ಇಲ್ಲ. ಓಕೆ, ಸೊ ಎಸ್, ನಿಮ್ಮ ಇನಿಷಿಯಲ್ನ ಪಿಕ್ ಮಾಡಿಬಿಟ್ಟು ನೀವು ಈ ರೀಡಿಂಗ್ನ ನೋಡ್ಬೋದು. ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಓಕೆ, ಪಾಯಲ್ ನಂಬರ್ 1. ಸೊ ಥೀಮ್ ಫೆಬ್ರವರಿ ತಿಂಗಳಲ್ಲಿ ದ 12th ಹೌಸ್ ಇದೆ. 12th ಹೌಸ್ ಹಿಡನ್ ರಿಲ್ಯಾಮ್ ಬಗ್ಗೆ ಮಾತಾಡುತ್ತೆ. ಸೊ ಇಲ್ಲಿ ತನಕ ಯಾವುದೆಲ್ಲ ನಿಮ್ಮಿಂದ ಮುಚ್ಚು ಮರೆ ಇತ್ತು ನೋಡಿ, ಅದೆಲ್ಲ ರಿವೀಲ್ ಆಗ್ತಾ ಇದೆ. ಮೇ ಬಿ ನೀವು ಯಾರಿಂದಾದರೂ ಏನಾದರೂ ಮುಚ್ಚಿಟ್ಟಿದ್ರೆ ಅದು ಕೂಡ ಹೊರಗೆ ಬರುತ್ತೆ. ಓಕೆ, 12th ಹೌಸ್ ಅದನ್ನೇ ಹೇಳುತ್ತೆ. ಕಂಪ್ಯಾಷನೇಟ್ ಇದೆ, ಇಲ್ಲಿ ಕಂಪ್ಯಾಷನ್ ಎನರ್ಜಿ ಇದೆ, ಪ್ರೀತಿಯ ಎನರ್ಜಿ ಇದೆ, ಸಹಾನುಭೂತಿ ಎನರ್ಜಿ ಇದೆ. ಒಂದು ವೇಳೆ ನೀವು ಸ್ಪಿರಿಚುವಾಲಿಟಿಯಲ್ಲಿ ಇದ್ದೀರಾ ಅಂತ ಅಂದರೆ ತುಂಬಾ ಪವರ್ಫುಲ್ ಇದೆ ಫೆಬ್ರವರಿ ತಿಂಗಳು. ಸ್ಪಿರಿಚುವಾಲಿಟಿ ಅಲ್ಲೂ ಸ್ಪಿರಿಚುವಲ್ ವರ್ಕ್ ಯಾರು ಮಾಡ್ತಾ ಇದ್ದಾರೆ ನೋಡಿ, ಅವ್ರಿಗೆ ಹೇಳ್ತಾ ಇದ್ದೀನಿ. ಇದು ಸ್ವಲ್ಪ ನಿಮ್ಮನ್ನು ಶೇಕ್ ಮಾಡ್ಬೋದು ಫೆಬ್ರವರಿ ತಿಂಗಳಲ್ಲಿ. ಯಾರು ಸ್ಪಿರಿಚುವಾಲಿಟಿಯಲ್ಲಿ ಇದ್ದೀರಾ ನೋಡಿ, ಅವ್ರಿಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಫೆಬ್ರವರಿ ತಿಂಗಳಲ್ಲಿ ನಿಮ್ಮದು ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ನೋಡಿ, ಅದು ಹೊರಗೆ ಬರುತ್ತೆ. ಆ್ಯಂಡ್ ಅದರ ಮೇಲೆ ನೀವು ಆ್ಯಕ್ಷನ್ನ ತೊಗೊಳ್ತಾ ಇದ್ದೀರಾ. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ, ಪಾಲ್ ನಂಬರ್ 1. ಓಕೆ, ಆ್ಯಂಡ್ ಪೇಜ್ ಆಫ್ ಕಪ್ಸ್ ಇದೆ, ಏಸ್ ಆಫ್ ಕಪ್ಸ್ ಇದೆ. ಎರಡು ಎಮೋಷನ್ಸ್, ಪ್ರೀತಿ, ರಿಲೇಷನ್ಶಿಪ್ ಬಗ್ಗೆ ಮಾತಾಡುತ್ತೆ. ಓಕೆ, ಆ್ಯಂಡ್ ಇನ್ನು ಕೆಲವರು ಯಾರ ಪ್ರಾಬ್ಲಮ್, ರೈಟ್, ನಾವು ಇವಾಗ ಯಾವುದೆಲ್ಲ ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ನೋಡಿ, ಫೆಬ್ರವರಿ ತಿಂಗಳಿಗೆ ನಿಮಗೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ. ಇದು ನಿಮ್ಮಿಂದ ನಿಮಗೆ ಸಿಗಬಹುದು, ಇಲ್ಲ ಅಂದರೆ ಇದು ಬೇರೆಯವರ ಮುಖಾಂತರ ಸಿಗ್ಬೋದು. ಪಾಯಲ್ ನಂಬರ್ 1 ಫ್ಯಾಮಿಲಿ ಮುಖಾಂತರ ಕೂಡ ಸಿಗ್ಬೋದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ 1. ಓಕೆ, ಬಿಕಾಸ್ ಇಲ್ಲಿ ಡೆವಿಲ್ ಕಾರ್ಡ್ ಇದೆ. ಫಿಯರ್, ಬಿಕಾಸ್ ದ 12th ಹೌಸ್ ಫಿಯರನ್ನು ಕೂಡ ಮಾತಾಡುತ್ತೆ, ಫಿಯರ್ ಬಗ್ಗೆ ಕೂಡ ಮಾತಾಡುತ್ತೆ. ಇದು ನಿಮ್ಮ ಟ್ಯಾಲೆಂಟ್ ಬಗ್ಗೆ ಕೂಡ ತಿಳಿಸುತ್ತೆ. ಸೊ ಇಲ್ಲಿ ನನಗೆ ಯಾರಿಗೂ ನಿಮ್ಮ ಟ್ಯಾಲೆಂಟ್ ಗೊತ್ತಿರಲಿಲ್ಲ ನೋಡಿ, ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಟ್ಯಾಲೆಂಟ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಹಾಂ, ಫೆಬ್ರವರಿ ತಿಂಗಳಲ್ಲಿ ಯಾರಾದರೂ ನಿಮಗೆ ಪ್ರಪೋಸ್ ಮಾಡಿದರೆ, ಇಲ್ಲಾಂದರೆ ಏನಾದರೂ ನಿಮಗೆ ಪ್ರಪೋಸಲ್ಸ್ ಏನಾದರೂ ಬಂದರೆ ಪಾಯಲ್ ನಂಬರ್ 1 ತಕ್ಷಣ ಹಾಂ ಅಂತ ಹೇಳಬೇಡಿ. ಓಕೆ, ಸ್ವಲ್ಪ ವಿಚಾರನ, ಸ್ವಲ್ಪ ಇನ್ಫಾರ್ಮೇಷನ್ನ ತಗೊಳ್ಳುವಂಥ ಅವಶ್ಯಕತೆ ಇರುತ್ತೆ ಫೆಬ್ರವರಿ ತಿಂಗಳಲ್ಲಿ. ನನಗೆ ಆ ಥರ ಅನ್ನಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಇನ್ನು ಕೆಲವರು ಫೆಬ್ರವರಿ ತಿಂಗಳಲ್ಲಿ ತುಂಬಾ ವರ್ಕ್ಹಾಲಿಕ್ ಆಗ್ಬೋದು. ಇದು ನಿಮಗೆ ಮೆಂಟಲಿ, ಫಿಸಿಕಲಿ ತುಂಬಾ ಕಷ್ಟ ಕೊಡ್ಬೋದು. ಓಕೆ, ಸೊ ಅದಕ್ಕೋಸ್ಕರ ನಾನು ನಿಮಗೆ ಒಂದು ಸಜೆಷನ್ ಮಾಡ್ತೀನಿ, ಏನು ಅಂತ, ಒಂದು ಗೈಡೆನ್ಸ್ ಕೊಡ್ತೀನಿ. ಏನು ಅಂತಂದರೆ ಮೆಡಿಟೇಷನ್ ಮಾಡಿ, ಬಿಕಾಸ್ 12th ಹೌಸ್ ಬಂದಿದೆ ಅಲ್ವಾ. ಸೊ ಮೆಡಿಟೇಷನ್ ಈಸ್ ಗುಡ್ ಫಾರ್ ಯು. ಆ್ಯಂಡ್ ಇದರ ಜೊತೆ ನೀವು ಒಂದು ವೇಳೆ ಫೆಬ್ರವರಿ ತಿಂಗಳಲ್ಲಿ ಇದರ ಜೊತೆ ಯಾರಿಗಾದರೂ ನೀವು ಹೆಲ್ಪ್ ಮಾಡ್ತಾ ಇದ್ರಾ, ಇಲ್ಲಾಂದರೆ ವಾಲಂಟಿಯರಾಗಿ ವರ್ಕ್ ಮಾಡ್ತೀರಾ ಅಂತಂದರೆ ಇಟ್ಸ್ ವೆರಿ ಗುಡ್ ಫಾರ್ ಯು ಪಾಯಲ್ ನಂಬರ್ 1. ಏನಕ್ಕೆ ಅಂತಂದರೆ ನಿಮ್ಮ 12th ಹೌಸ್ ಬಂದ್ರಿಂದ ಹೇಳ್ತಾ ಇದ್ದೀನಿ. ಥೀಮ್ 12th ಹೌಸ್ ಇದೆ. ಸೊ ಫೆಬ್ರವರಿ ತಿಂಗಳಲ್ಲಿ ಆದಷ್ಟು ಯಾರಿಗೆ ಕೂಡ ಆಗುತ್ತೆ ಸೆಲ್ಫ್ಲೆಸ್ ಭಾವದಿಂದ ನೀವು ಹೆಲ್ಪನ್ನು ಮಾಡಿ. ಎಕ್ಸ್ಪೆಕ್ಟ್ ಮಾಡಬೇಡಿ ಏನನ್ನು ಕೂಡ. ಸೊ ನಾನಿವ್ರಿಗೆ ಇದನ್ನು ಹೆಲ್ಪ್ ಮಾಡ್ತಾ ಇದ್ದೀನಿ, ಇವರಿಂದ ನನಗೇನಾದರೂ ಸಿಗುತ್ತೆ ಅನ್ನೋದು ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಏನೂ ಎಕ್ಸ್ಪೆಕ್ಟ್ ಮಾಡದೆ ನೀವು ಹೆಲ್ಪನ್ನು ಮಾಡಿ. ಓಕೆ, ಪಾಯಲ್ ನಂಬರ್ 1. ಸೊ ನನಗೆ ಇಲ್ಲಿ ಆಧಾರ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ 1. ಓಕೆ, ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಥರದ ಕಮಿಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ, ಲೈಕ್ ಅದು ಪ್ರಪೋಸಲ್ಸ್ ಇರ್ಬೋದು, ಕೆಲವ್ರದ್ದು ಎಂಗೇಜ್ಮೆಂಟ್ ಇರ್ಬೋದು, ಎನಿ ಕೈಂಡ್ ಆಫ್. ಸೊ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ.
ವ್ಯಕ್ತಿನ ಸರಿಯಾಗಿ ನೋಡ್ಕೊಳ್ಳಿ, ಆ ಥರ ನನಗೆ ಇಲ್ಲಿ ಅನ್ನಿಸ್ತಾ ಇದೆ. ಪಾಯಿಂಟ್ ನಂಬರ್ 1. ಓಕೆ, ಆ್ಯಂಡ್ ಡಿಸಿಷನ್ಸ್ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ ಹೆಲ್ಪನ್ನು ಕೇಳಬಹುದು ನೀವು ಬೇರೆಯವರಲ್ಲಿ. ಓಕೆ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ನಿಮಗೆ ಏನು ಅಂತಂದರೆ ಪಾಯಿಂಟ್ ನಂಬರ್ 1, ನೀವು ನಾಲೆಜ್ ಇರುವವರು, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ತುಂಬ ಚೆನ್ನಾಗೇ ಇದೆ. ಓಕೆ, ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಬೇರೆಯವರ ಸಲಹೆಯನ್ನು ಪಡೆಯಿರಿ, ಬೇಡ ಅಂತ ಹೇಳೋದಿಲ್ಲ. ಬಟ್ ನೀವು ನಿಮ್ಮ ಮನಸ್ಸೊಳಗಡೆ ಕೇಳಿ, ಈ ಥರ ನಾನು ಸಲಹೆಯನ್ನು ಪಡೆದಿದ್ದೇನೆ, ಅವ್ರು ಈ ಥರ ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ, ಇದು ನಿಜವಾಗ್ಲೂ ನನಗೆ ವರ್ತ್ ಆಗುತ್ತೋ ಇಲ್ವೋ ಅನ್ನೋದು. ಬಿಕಾಸ್ ನಮ್ಮ ಅಂತರಾತ್ಮಕ್ಕಿಂತ ಚೆನ್ನಾಗಿ ಬೇರೆ ಯಾರೂ ನಮಗೆ ಗೈಡೆನ್ಸ್ ಅಷ್ಟು ಸರಿಯಾಗಿ ಕೊಡೋದಿಲ್ಲ ಅಂತ ನನಗನ್ಸುತ್ತೆ. ಲೈಕ್ ನಮ್ಮ ಅಂತರಾತ್ಮ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ರೈಟ್. ಆ್ಯಂಡ್ ಫೆಬ್ರವರಿ ತಿಂಗಳಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ, ನೀವು ಸ್ವಲ್ಪ ಇಲ್ಲಿ ನಿಮ್ಮ ಮೇಲೆ ವರ್ಕ್ ಮಾಡೋದನ್ನು ನಾನು ನೋಡ್ತಾ ಇದ್ದೀನಿ. ಪಾಯಿಂಟ್ ನಂಬರ್ 1 ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಆ್ಯಂಡ್ ನಿಮ್ಮ ಬೆನ್ನ ಹಿಂದೆ ಯಾರು ಏನೆಲ್ಲ ಮಾತಾಡ್ತಾ ಇದ್ದಾರೆ, ಲೈಕ್ ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಅನ್ನೋದು ಫೆಬ್ರವರಿ ತಿಂಗಳಲ್ಲಿ ರಿವೀಲ್ ಆಗುತ್ತೆ. ಪಾಯಿಂಟ್ ನಂಬರ್ 1. ಓಕೆ, ಸೊ ಇಲ್ಲಿ ಡೆವಿಲ್ ಕಾರ್ಡ್ ಇದೆ ಅಲ್ವಾ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಹೇಳಿದೆ ತುಂಬ ವರ್ಕ್ ಹಾಲಿಕ್ ಆಗಬೇಡಿ. ಓಕೆ, ವರ್ಕ್ ಹಾಲಿಕ್ ಆಗಬೇಡಿ, ಮತ್ತು ನಿಮಗೆ ಮೆಂಟಲಿ ಫಿಸಿಕಲಿ ನೀವು ನಿಮಗೆ ಹರ್ಟ್ ಮಾಡ್ಬೋದು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಪಾಯಿಂಟ್ ನಂಬರ್ 1. ಓಕೆ, ಸೊ ಆದಷ್ಟು ಆ್ಯಂಡ್ ನಿಮ್ಮ ಶ್ಯಾಡೋ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ರಲ್ಲ ಅಂತಂದರೆ, ಭಯ ಇರ್ಬೋದು, ನಿಮಗೆ ಸಿಟ್ಟು ಏನಕ್ಕೆ ಬರ್ತಾ ಇದೆ, ಏನಕ್ಕೆ ಸಿಟ್ಟು ಬರ್ತಾ ಇದೆ, ಭಯ ಯಾಕೆ ಆಗ್ತಾ ಇದೆ, ನೀವು ಯಾಕೆ ನಿಮ್ಮನ್ನು ಸೆಲ್ಫ್ ಡೌಟ್ ಮಾಡ್ತಾ ಇದ್ದೀರಾ, ಈ ಎನರ್ಜಿ ಎಲ್ಲಿಂದ ಬರ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗ್ಬೋದು. ಬಿಕಾಸ್ ಇದು ಸರ್ಫೇಸ್ ಲೆವೆಲಲ್ಲಿ ಬರ್ತಾ ಇದೆ, ಲೈಕ್ ಇದು ಹಿಡನ್ ಎನರ್ಜಿಯಿಂದ ಹೊರಗೆ ಬರ್ತಾ ಇದೆ, ನಿಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಸಿಂಪಲ್ ವರ್ಡಲ್ಲಿ ನಾನು ಹೇಳಬೇಕು ಅಂತಂದರೆ, ಪಾಯಿಂಟ್ ನಂಬರ್ 1, ದ ಹೈರೋಪೆಂಟ್. ಇಲ್ಲಿ 3 ಕಾರ್ಡ್ ಇದೆ ಮೇಜರ್ ಅರ್ಕಾನ. ದ ಹೈರೋಪೆಂಟ್, ದ ಡೆವಿಲ್, ದ ಚಾರಿಯಟ್. ಓಕೆ, ಸೊ ಚಾರಿಯಟ್ ಬಂತು ಅಂತಂದರೆ ಸಕ್ಸಸ್ ಸೊ ನೀವು ಯಾರ ಜೊತೆ ಡೀಲ್ ಮಾಡ್ತಾ ಇದ್ದೀರಾ ನೋಡಿ, ಅವ್ರ ಜೊತೆ ನಿಮಗೆ ಸಕ್ಸಸ್ ಅಂತೂ ಇದೆ. ಓಕೆ, ಸೊ ಯಾರು ನಿಮ್ಮ ಬಗ್ಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ, ಇಲ್ಲಾಂದರೆ ಒಂದು ರಿಲೇಷನ್ಶಿಪ್ ಕೂಡ ಇರ್ಬೋದು, ಅಬ್ಯೂಸಿವ್ ರಿಲೇಷನ್ಶಿಪ್ ಕೂಡ ಇರ್ಬೋದು. ಅದರಲ್ಲಿ ಫೆಬ್ರವರಿ ತಿಂಗಳಲ್ಲಿ ನೀವು ನನಗೆ ಇಲ್ಲಿ ಹೊರಗೆ ಬರೋದನ್ನು ನಾನು ನೋಡ್ತಾ ಇದ್ದೀನಿ. ಇಲ್ಲಾಂದರೆ ಬೇರೆಯವರ ಸಲಹೆಯನ್ನು ಪಡ್ಕೊಳ್ತಾ ಇದ್ರೆ ಬೇರೆಯವರು ಹೆಲ್ಪ್ ನಿಮಗೆ ಮಾಡ್ಬೋದು. ಪಾಯಿಂಟ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಸೊ ಲೆಟ್ಸ್ ಈ ಕಾರ್ಡಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಫೆಬ್ರವರಿ ತಿಂಗಳಿಗೆ. ಪಾಯಿಂಟ್ ನಂಬರ್ 1. Thank you so much. Pile number 1. Pile number 1 ಫೆಬ್ರವರಿ ತಿಂಗಳಿಗೆ ಏನು ಗೈಡೆನ್ಸ್ ಇದೆ. ಥ್ಯಾಂಕ್ ಯು ಸೋ ಮಚ್. Pile number 1. ಏಂಜಲ್ ಆಫ್ ಡಿವೈನ್ ಟೈಮಿಂಗ್ ಇದೆ ಇಲ್ಲಿ. ಓಕೆ, ಬೇರೇನಿದೆ. ಪಾಯಿಂಟ್ ನಂಬರ್ 1. ಪ್ರೀತಿ. ಇನ್ನೊಂದೇನು ಅಂತಂದರೆ ಇಲ್ಲಿ ಪಾಯಿಂಟ್ ನಂಬರ್ 1, ಡಿವೈನ್ ಕನೆಕ್ಷನ್ ಏನಿದೆ ನೋಡಿ, ಫೆಬ್ರವರಿ ತಿಂಗಳಲ್ಲಿ ತುಂಬಾ ಏನು ಹೇಳ್ತಾರೆ, ತುಂಬ ಡಿವೈನ್ ಜೊತೆ ಕನೆಕ್ಷನ್ ಪಾಸಿಬಲನ್ನು ನಾನು ನೋಡ್ತಾ ಇದ್ದೀನಿ, ಪಾಸಿಬಿಲಿಟಿನ ನೋಡ್ತಾ ಇದ್ದೀನಿ ಇಲ್ಲಿ. ಡಿವೈನ್ ಜೊತೆ ಕನೆಕ್ಷನ್ ಇನ್ನಷ್ಟು ಡೀಪ್ ಆಗ್ಬೋದು. ಪಾಯಿಲ್ ನಂಬರ್ 1 ನಿಮಗೆ. ಓಕೆ, ಬಿಕಾಸ್ ಇಲ್ಲಿ ಏಸ್ ಆಫ್ ಕಪ್ಸ್ ಕೂಡ ಇದೆ ಅಲ್ವಾ, ಆ್ಯಂಡ್ ದ 12th ಹೌಸ್ ಇದೆ. ಏಸ್ ಆಫ್ ಕಪ್ಸ್ ಡಿವೈನ್ ಬಗೆಗಿನ ಕನೆಕ್ಷನ್ ಕೂಡ ತಿಳಿಸುತ್ತೆ. ಓಕೆ, ಗೈಡೆನ್ಸ್ ಬೇರೆನೇ. ಓಕೆ, ಏಂಜಲ್ ಆಫ್ ಕೈಂಡ್ನೆಸ್, ಅದೇ ನಾನು ಹೇಳಿದೆ ಅಲ್ವಾ ಮೊದಲೇ, ಇಲ್ಲಿ ಬೇರೆಯವ್ರಿಗೆ ಹೆಲ್ಪ್ ಮಾಡುವಂಥದ್ದು. ಏಂಜಲ್ ಆಫ್ ಡಿವೈನ್ ಟೈಮಿಂಗ್, ಫೇವರೇಬಲ್ ಆಪರ್ಚುನಿಟೀಸ್ ಪ್ರೆಸೆಂಟ್ themselves to me in many ways. I recognize these opportunities and follow through on their promise. I always seem to be in the right place at the right time. I enjoy the benefits of the divine timing. Blue lace agate. Do you feel like you keep missing opportunity? ಸೊ ಇವಾಗ ನಿಮ್ಗೆ ಅನಿಸುತ್ತಾ ಏನು ಅಂತಂದರೆ, ಆಪರ್ಚುನಿಟಿನ ನೀವು ಮಿಸ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಈ ಒಂದು ಎನರ್ಜಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಕಾಡ್ತಾ ಇರ್ಬೋದು. ಯಾಕೆ ನನಗೆ ಯಾವುದೇ ಥರದ ಆಪರ್ಚುನಿಟಿ ಬರ್ತಾ ಇಲ್ಲ? ಎಲ್ರಿಗೂ ಒಂದೊಂದು ಅವಕಾಶ ಸಿಗುತ್ತೆ. ಕೆಲವೊಮ್ಮೆ ನಾವು ಯೋಚನೆ ಮಾಡ್ತೀವಲ್ವ, ಕೆಲವೊಂದು ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು,
ಕೆಲವರಿಗೆ ಆಪರ್ಚುನಿಟೀಸ್ ಸಿಗುತ್ತೆ, ಕೆಲವರಿಗೆ ಸಿಗೋದಿಲ್ಲ. ಸೊ ಕೆಲವೊಮ್ಮೆ ನಾವು ಯೋಚನೆ ಮಾಡ್ತಾ ಇರ್ತೀವಿ ಯಾಕೆ ಏನು ಅಂತ. ಡು ಯು ವಿಶ್ ಟು ರೆಕಗ್ನೈಸ್ ಆಪರ್ಚುನಿಟಿ ವೆನ್ ದೇ ನಾಕ್? Have a faith that divine timing is at play in your life. Believe that you are always in the right place at the right time with the right people. ಸೊ ನಿಮಗೇನೋ ಆ ಥರ ಅನ್ನಿಸ್ತಾ ಇದೆ, ಏನೋ ಅವರಿಗೆ ಆಪರ್ಚುನಿಟಿ ಸಿಕ್ಕಿದೆ, ಅವರ ಲೈಫಲ್ಲಿ ಅಷ್ಟೊಂದು ಆಪರ್ಚುನಿಟಿ ಬರ್ತಾ ಇದೆ, ಏನೋ ಅವರು ರೆಕಗ್ನೈಸ್ ಆಗ್ತಾ ಇದ್ದಾರೆ, ನಾನು ಯಾಕೆ ಆಗ್ತಾ ಇಲ್ಲ, ನನ್ನ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ, ಆ ಥರ ಏನಾದರೂ ನಿಮಗೇನಾದರೂ ಇದ್ದರೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಹ್ಯಾವ್ ಅ ಫೇತ್ ಅಟ್ ಡಿವೈನ್ ಟೈಮಿಂಗ್. ಏನೋ ಡಿವೈನ್ ಟೈಮಿಂಗ್ ಮುಂದೆ ಏನೂ ಇಲ್ಲ. ಓಕೆ, ಡಿವೈನ್ ಟೈಮಿಂಗ್ ಮುಂದೆ ಏನೂ ಇಲ್ಲ. ಬಿಕಾಸ್ ಡಿವೈನ್ ಏನೋ ಒಂದು ಮದುವೆ ಆಗೋಕ್ಕಿರ್ಬೋದು, ಒಂದು ಮನೆ ಕಟ್ಟೋಕ್ಕಿರ್ಬೋದು, ಇಟ್ಸ್ ಆಲ್ ಅಬೌಟ್ ಟೈಮ್. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅದಕ್ಕೋಸ್ಕರ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ಡಿವೈನ್ ಟೈಮಲ್ಲಿ ಫೇತನ್ನು ಇಟ್ಕೊಳ್ಳಿ. ಬಿಲೀವ್ ದ್ಯಾಟ್ ಯು ಆರ್ ಆಲ್ವೇಸ್ ಇನ್ ದ ರೈಟ್ ಪ್ಲೇಸ್. ನೀವು ವಿಶ್ವಾಸನ ಇಟ್ಕೊಳ್ಳಿ, ನೀವು ಆಲ್ವೇಸ್ ಇನ್ ದ ರೈಟ್ ಪ್ಲೇಸ್, ಸರಿಯಾದ ಜಾಗದಲ್ಲಿ ಇರ್ತೀರಾ, ಸರಿಯಾದ ಟೈಮಲ್ಲಿ ಇರ್ತೀರಾ, ಸರಿಯಾದ ಜನರ ಜೊತೆ ಇರ್ತೀರಾ ಅಲ್ವಾ. ಸೊ ಇವಾಗ ಎಲ್ಲವನ್ನ ನಾವು ಅವಸರ ಪಟ್ಟು ಅದು ಬೇಕು ಇದು ಬೇಕು ಅದು ಕೊಡಿ ಇದು ಬೇಕು ಕೊಡಿ ಅಂತ ನಾವು ಯೂನಿವರ್ಸಲ್ಲಿ ಹೇಳ್ತೀವಿ. ಸೊ ಯೂನಿವರ್ಸ್ ಕೊಟ್ಬಿಡುತ್ತೆ. ಮತ್ತೆ ಏನಾಗುತ್ತೆ ಅಂತಂದರೆ ಅಯ್ಯೋ ಇದು ನಂಗೆ ಬೇಡ ಇತ್ತು, ಈ ಜನರು ಒಳ್ಳೇದಿಲ್ಲ ಅನ್ನೋದು, ರೈಟ್. ಸೊ ನಮಗೆ ಅನುಗುಣ ಆಗುವಂತಹ ಜನರನ್ನೇ ದೇವರು ಕೊಡೋದಕ್ಕೆ ಬಯಸ್ತಾರೆ. ಸೊ ಇಲ್ಲಿ ಇದು ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಏಂಜಲ್ ಆಫ್ ಕೈಂಡ್ನೆಸ್, ಐ ಆಮ್ ಬ್ಲೆಸ್ಡ್ ವಿತ್ ನರ್ಚರಿಂಗ್ ವೈಬ್ರೇಷನ್ ವೇರ್ ಐ ಎವರ್ ಗೋ, ಐ ಜೆಂಟಲ್ ವಿತ್ ಮೈ ಸೆಲ್ಫ್, I recognize that kind-heartedness bring about better life situation. I'm kind and compassionate with myself and others. I enjoy loving relationship. ಅದೇ ನಾನು ಹೇಳಿದೆ ಅಲ್ವಾ. ಸೊ ಈ ತಿಂಗಳಲ್ಲಿ ನಿಮಗೆ ಏನೋ ಫೆಬ್ರವರಿ ತಿಂಗಳಲ್ಲಿ ಕಂಪ್ಯಾಷನೇಟ್ ಎನರ್ಜಿ ಕೂಡ ಇದೆ, ಪ್ರೀತಿಯ ಎನರ್ಜಿ ಕೂಡ ಇದೆ. ಓಕೆ, ಪ್ರಪೋಸಲ್ಸ್ ಬರ್ಬೋದು, ಪ್ರೀತಿಯ ನ್ಯೂ ಬಿಗಿನಿಂಗ್ ಶುರುವಾಗಬಹುದು. ಓಕೆ, ಫೆಬ್ರವರಿ ತಿಂಗಳಲ್ಲಿ. ಬಟ್ ನನಗೆ ಇಲ್ಲಿ ಯಾವ ಎನರ್ಜಿ ಸಿಗ್ತಾ ಇದೆ ಅಂತಂದರೆ ಯಾವುದೇ ಥರದ ಕಮಿಟ್ಮೆಂಟ್ ಕೊಡುವ ಮೊದಲು ಕೇರ್ಲೆಸ್ ಆಗಿ ಯಾವುದೇ ಥರದ ಕಮಿಟ್ಮೆಂಟನ್ನು ಕೊಡೋದಕ್ಕೆ ಹೋಗಬೇಡಿ. ಸ್ವಲ್ಪ ನೋಡಿ ಅವರ ಬ್ಯಾಕ್ಗ್ರೌಂಡ್ ಹೇಗಿದೆ, ಅವ್ರು ನಿಮ್ಮ ಹತ್ರ ಯಾವ ಥರ ಮಾತಾಡ್ತಾ ಇದ್ದಾರೆ ಅನ್ನೋದು, ಮತ್ತು ರಿಗ್ರೆಟ್ ಆಗಬಾರ್ದಲ್ವ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪಿಂಕ್ ಕ್ಯಾಲಸೈಡ್, ಡು ಯು ನೀಡ್ ಮೋರ್ ಸ್ವೀಟ್ನೆಸ್ ಇನ್ ಯುವರ್ ಲೈಫ್? ಆರ್ ಯು ಜೆಂಟಲ್ ವಿತ್ ಯುವರ್ ಸೆಲ್ಫ್? ಆ್ಯಕ್ಚುಲಿ ಏನು ಗೊತ್ತಾ, ಈ ಜೆಂಟಲ್ ಏನಿದೆ ನೋಡಿ, ಇವತ್ತು ನನಗೆ ಕೆಲವೊಂದು ವರ್ಡ್ ಚಾನಲ್ ಆಗಿತ್ತು ನಾನು ಮೆಡಿಟೇಷನಲ್ಲಿ ಕೂತ್ಕೊಳ್ಬೇಕಾದ್ರೆ, ಆ್ಯಂಡ್ ದ ಫಸ್ಟ್ ವರ್ಡ್ ನನಗೆ ಕೇಳಿದೆ ಜೆಂಟಲ್ ಆ್ಯಕ್ಚುಲಿ. ಓಕೆ, ಫಸ್ಟ್ ವರ್ಡ್ ಕೇಳಿದೆ ಜೆಂಟಲ್. ಸೊ ಎಸ್, ಆರ್ ಯು ಜೆಂಟಲ್ ವಿತ್ ಯುವರ್ ಸೆಲ್ಫ್ ಇನ್ ಯುವರ್ ವರ್ಡ್ಸ್ ಆ್ಯಂಡ್ ಥಾಟ್ಸ್? ಟ್ರೀಟ್ ಯುವರ್ ಸೆಲ್ಫ್ ವಿತ್ ಕೈಂಡ್ನೆಸ್, ಕಲ್ಟಿವೇಟ್ ಲವಿಂಗ್ ಫ್ರೆಂಡ್ಸ್, ಫ್ಯಾಮಿಲಿ ಆ್ಯಂಡ್ ಎನ್ವೈರ್ಮೆಂಟ್. ಬಿ ಯೋರ್ ಓನ್ ಬೆಸ್ಟ್ ಫ್ರೆಂಡ್ ಆ್ಯಂಡ್ ದ ಬೆಸ್ಟ್ ಫ್ರೆಂಡ್ ಯು ಕ್ಯಾನ್ ಬಿ ಟು ಅದರ್ಸ್. ಸೊ ಫಸ್ಟ್ ಆಫ್ ಆಲ್ ನೀವು ನಿಮಗೆ ಮೊದಲು ಬೆಸ್ಟ್ ಫ್ರೆಂಡ್ ಆಗಿ, ಪಾಯಿಲ್ ನಂಬರ್ 1. ಆಮೇಲೆ ಬೇರೆಯವರು ಫ್ರೆಂಡ್ ಆಗಿಲ್ಲ, ಇವರು ನನ್ನ ಜೊತೆ ಚೆನ್ನಾಗಿ ಬಿಹೇವ್ ಮಾಡ್ತಾ ಇಲ್ಲ, ಅವರು ಹೀಗೆ ಅವರು ಹಾಗೆ. ಫಸ್ಟ್ ಆಫ್ ಆಲ್ ನೋಡಿ ನೀವು ನಿಮ್ಮ ಜೊತೆ ಯಾವ್ದಾರ ಬಿಹೇವ್ ಮಾಡ್ತಾ ಇದ್ದೀರಾ ಅನ್ನೋದು, ಅದು ತುಂಬ ಇಂಪಾರ್ಟೆಂಟ್. ನೀವು ನಿಮ್ಗೆ ಎಷ್ಟು ವ್ಯಾಲ್ಯೂವನ್ನು ಕೊಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ, ಪಾಯಿಲ್ ನಂಬರ್ 1. ಸೊ ಅದು ತುಂಬ ಇಂಪಾರ್ಟೆಂಟ್, ರೈಟ್. ಸೊ ನಾನು ಇನ್ನೊಂದು ಕಾರ್ಡ್ ಸಿಲಿ ತೊಗೊಳ್ಬೇಕು ಅಂತ ಇದ್ದೀನಿ. ವೇಟ್. Okay, got it. So yes, pile number 1. ನೋಡೋಣ ಏನು ಗೈಡೆನ್ಸ್ ಇದೆ ನಿಮಗೆ ಅಂತ. Pile number 1. Thank you so much, Divine. Pile number 1. Okay, ನೋಡಿ. You are caught up in drama. Act to free yourself, change and blossom again. ನೋಡಿ, ನಂಬರ್ 4 ಇದೆ ಇಲ್ಲಿ. ಸೊ ಪೈಲ್ ನಂಬರ್ 1 ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರೈಟ್ ನಾವು ನೀವು ಡ್ರಾಮಾದಲ್ಲಿ ಸಿಕ್ಕಿ ಹಾಕ್ಕೊಂಡಿರ್ಬೋದು. ಎನಿ ಕೈಂಡ್ ಆಫ್ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಇರ್ಬೋದು, ಎನಿ ಕೈಂಡ್ ಆಫ್ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಇರ್ಬೋದು. ತುಂಬಾ ನಿಮಗೆ ಫಸ್ಟ್ರೇಟ್ ಅಂತ ಅನಿಸ್ತಾ ಇರ್ಬೋದು, ತುಂಬಾ ಡಿಸಪಾಯಿಂಟ್ಮೆಂಟ್ ಅಂತ ಅನಿಸ್ತಾ ಇರ್ಬೋದು, ಲೈಫಲ್ಲಿ ಏನಾಗ್ತಾ ಇಲ್ಲ, ತುಂಬ ಬೋರಿಂಗ್ ಇದೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ರೈಟ್ ನಾವು. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಫ್ರೀ ಯುವರ್ ಸೆಲ್ಫ್, ಆ್ಯಕ್ಟ್ ಟು ಫ್ರೀ ಯುವರ್ ಸೆಲ್ಫ್. ಫ್ರೀ ಮಾಡೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ, ಚೇಂಜನ್ನು ತರೋದು ಬರೋದಕ್ಕೆ ಹೇಳ್ತಾ ಇದ್ದಾರೆ, ಆ್ಯಂಡ್ ಬ್ಲೋಸಮ್ ಎಗೇನ್, ವಾಪಸ್ ಬ್ಲೋಸಮ್ ಆಗೋದಕ್ಕೆ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ರೈಟ್ ನಾವು ಯಾವ ಡ್ರಾಮಾದಲ್ಲಿ ನೀವು ಇದ್ದೀರಾ ನೋಡಿ, ಅದ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಅಂತಂದರೆ ಆ್ಯಕ್ಷನ್ನ ತೊಗೊಳ್ಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 1 ನಿಮಗೆ. ಓಕೆ, ಸೊ ಈ ಕಾರ್ಡ್ ಅದನ್ನೇ ಹೇಳ್ತಾ ಇದೆ. ಬ್ಲೋಸಮ್ ಎಗೇನ್, ಇನ್ನೊಂದು ಸಲ ನಿಮಗೆ ಇಲ್ಲಿ ಬ್ಲೋಸಮ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 1. ಓಕೆ,
ಯು ಕಾಟ್ ಅಪ್ ಇನ್ ಡ್ರಾಮಾ. ಸೊ ನೋಡಿ ಯಾವ ಡ್ರಾಮಾದಲ್ಲಿ ಸಿಕ್ಕಿ ಬಿದ್ದಿದ್ದೀರಿ ಅನ್ನೋದನ್ನು ನೋಡಿ. ಪೈಲ್ ನಂಬರ್ 1. ಓಕೆ, ಸೊ ನಿಮ್ಗೆ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ನೋಡಿ ಏನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ ಬಿಕಾಸ್ ಏನು ಗೊತ್ತಾ, ಪೈಲ್ ನಂಬರ್ 1. ಸೊ ಇಲ್ಲಿ ಆಪರ್ಚುನಿಟಿ ಏನಿದೆ ನೋಡಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಇಲ್ಲಿ ನಿಮ್ಗೆ ಅನಿಸ್ತಾ ಇದೆ ಆಪರ್ಚುನಿಟಿ ಮಿಸ್ ಮಾಡ್ತಾ ಇದ್ದೇನೆ ನಾನು ಅನ್ನೋದು, ಬಟ್ ಇಲ್ಲಿ ಆಪರ್ಚುನಿಟಿ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಚೂಸ್ ಟು ಟೇಕ್ ಇಟ್ ನಾವು. ಇಟ್ ಈಸ್ ಅಪ್ ಟು ಯು. ಮತ್ತೆ ನಿಮಗೆ ಬಿಟ್ಟಿರೋದು, ಆಪರ್ಚುನಿಟಿ ಬೇಕಾ ಬೇಡವಾ ಅನ್ನೋದು ನಿಮಗೆ ಬಿಟ್ಟಿರೋದು. ಸೊ ಯಾವಾಗಲೂ ನಮಗೆ ಡಿವೈನ್ ಒಂದು ಗಿಫ್ಟನ್ನು ಕೊಡ್ತಾ ಇರ್ತಾರೆ, ಯಾವಾಗಲೂ ಆಫರ್ ಬರ್ತಾನೆ ಇರುತ್ತೆ, ಬಟ್ ನಾವು ಅದನ್ನ ರಿಸೀವ್ ಮಾಡ್ತೀವೋ ಇಲ್ವೋ ಅದು ನಮ್ಗೆ ಬಿಟ್ಟಿರೋದು. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನು ಹೇಳ್ತಾ ಇದ್ದಾರೆ. ಅಡ್ವೈಸ್ ಅದೇ ನಾನು ಹೇಳ್ದೆ ಅಲ್ವಾ, ನಿಮಗೆ ಇಲ್ಲಿ ಅಡ್ವೈಸನ್ನು ನೀವು ತೊಗೊಳ್ಬಹುದು. ಆ್ಯಂಡ್ ಈ ಅಡ್ವೈಸ್ ಫೆಬ್ರವರಿ ತಿಂಗಳಲ್ಲೂ ಕೂಡ ನಿಮಗೆ ಕೆಲಸ ಮಾಡುತ್ತೆ. ಓಕೆ, ಸೊ ಯಾರೆಲ್ಲಾದರೂ ಅಡ್ವೈಸ್ ತೊಗೊಳ್ಬೇಕು ಅಂತ ಅಂದರೆ ಅಡ್ವೈಸನ್ನು ಕೇಳಿ. ಇಟ್ ಈಸ್ ಅಪ್ ಟು ಯು. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಟೇಕ್ ಅ ಲುಕ್ ಎಟ್ ಯುವರ್ ಲೈಫ್. ಪೈಲ್ ನಂಬರ್ 1. ನೀವು ಯಾವ ಥರ ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ, ರೆಸ್ಪಾನ್ಸಿಬಿಲಿಟಿನ ತೊಗೊಳ್ಳಿ. ಚೇಂಜ್ ನಿಮ್ಮ ಒಳಗಡೆ ಇದೆ. ಅ ಲೈಟ್ನೆಸ್, ಅ ಸ್ಪಾರ್ಕ್ ನಿಮ್ಮ ಒಳಗಡೆನೇ ಇದೆ. ಸೊ ಅಬಂಡೆನ್ಸ್ ಏನಿದೆ ನೋಡಿ, ನಿಮ್ಮ ಒಳಗಡೆ ಇರುವಂಥ ಅಬಂಡೆನ್ಸ್ ಏನಿದೆ ನೋಡಿ. ಅಬಂಡೆನ್ಸ್ ಅಂದ ತಕ್ಷಣ ಅದು ಬರೀ ನಿಮಗೆ ಹಣನೇ ಅಲ್ಲ. ಅಬಂಡೆನ್ಸ್ ಅಂದ ತಕ್ಷಣ ನಿಮ್ಮ ನಾಲೆಡ್ಜ್ ಇರ್ಬೋದು, ನಿಮ್ಮ ಬ್ಯೂಟಿ ಇರ್ಬೋದು. ಅಲೋ ದೆಮ್ ಟು ಗ್ರೋ. ಪೈಲ್ ನಂಬರ್ 1. ಟೇಕ್ ಆ್ಯಕ್ಷನ್. ಅದೇ ಇಲ್ಲಿ ನಿಮ್ಗೆ ಹೇಳ್ತಾ ಇತ್ತು, ಆ್ಯಕ್ಷನ್ನ ತೊಗೊಳ್ಳೋದಕ್ಕೆ ಹೇಳ್ತಾ ಇದೆ. ರೈಟ್ ನಾವು ಸ್ಟಾರ್ಟ್ ಮಾಡೋದಕ್ಕೆಲ್ಲ ಹೇಳ್ತಾರೆ. ಮೇಕ್ ಅ ಸ್ಟಾರ್ಟ್. ಇಲ್ಲಿ ಇವಾಗ ನೀವು ಆ್ಯಕ್ಷನ್ ತೊಗೊಂಡ್ರೆ ಫೆಬ್ರವರಿ ತಿಂಗಳಲ್ಲಿ ಅದು ಬ್ಲೋಸಮ್ ಆಗ್ಬೋದು. ಪೈಲ್ ನಂಬರ್ 1. ಓಕೆ, ಸೊ ಡಾಲ್ಫಿನ್ ಎನರ್ಜಿ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಿ. ಪೈಲ್ ನಂಬರ್ 1. ನನಗಿಲ್ಲಿ ಯಾವ ಥರ ಅನಿಸ್ತಾ ಇದೆ. ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಚೇಂಜ್ ಮಾಡಿ ನೋಡಿ. ಲೈಕ್ ಅದು ಸೋಫಾ ಸೆಟ್ಟಿಂಗ್ ಒಂದೇ ಕಡೆ ಇದೆ ಅಂತಂದರೆ ಅಲ್ಲಿ ತೆಗೆದು ಬೇರೆ ಕಡೆ ಹಾಕಿ. ಆ್ಯಂಡ್ ಇನ್ನೂ ಹೆಚ್ಚಾಗಿ ನಾನು ಇದನ್ನ ಮಾಡ್ತೀನಿ ನನ್ನ ಮನೆಯಲ್ಲಿ, ಹೆಚ್ಚಾಗಿ ಮಾಡ್ತೀನಿ. ಬಿಕಾಸ್ ಏನು ಗೊತ್ತಾ, ಎನರ್ಜಿ ಶಿಫ್ಟ್ ಆಗುತ್ತೆ. ಬೇಕಾದರೆ ನೀವು ಒಂದ್ಸಲ ಮಾಡಿ ನೋಡಿ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಬಿಕಾಸ್ ನೀವು ನಿಮ್ಮ ಓನ್ ಡ್ರಾಮಾದಲ್ಲಿ ರೈಟ್ ನಾವು ಸಿಕ್ಕಿ ಹಾಕಿದ್ದೀರಾ. ಇದು ನಿಮಗೆ ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ನೀವು ಹೇಗಾಗಿದ್ದೀರಾ ಅಂತಂದರೆ ಪ್ಯಾರಲೈಸ್ ಆಗೋಗಿದ್ದೀರಾ ಇದರ ಒಳಗಡೆ. ಓಕೆ, ಸೊ ಈ ಡ್ರಾಮಾ ಏನಿದೆ ನೋಡಿ, ರೈಟ್ ನಾವು ಯಾವ ಡ್ರಾಮಾನ ಫೇಸ್ ಮಾಡ್ತಾ ಇದ್ದೀರಾ ನೋಡಿ, ಅದರಿಂದ ಮುಕ್ತರಾಗಿ ಹೊರಗೆ ಬನ್ನಿ. ಓಕೆ, ಸೊ ಎಸ್, ಇದಿಷ್ಟು ಪೈಲ್ ನಂಬರ್ 1. ಇದರ ಹಿಂದ್ಗಡೆ ನಾನು ಮೆಸೇಜ್ ಬರ್ತಿದ್ದೆ, ಸೊ ಅದನ್ನ ನಿಮಗೆ ಹೇಳೋದಕ್ಕೆ ನನಗೆ ಮರೆತು ಹೋಯಿತು. ಸೊ ನೆವರ್ ಲೂಸ್ ಹೋಪ್. ನಂಬಿಕೆಯನ್ನು ಯಾವತ್ತೂ ಕಳೆದುಕೊಳ್ಬೇಡಿ. ಇದು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಮೆಸೇಜ್. ಓಕೆ, ನೆವರ್ ಲೂಸ್ ಹೋಪ್. ಇದನ್ನ ಸರಿಯಾಗಿ ನೋಡ್ಕೊಳ್ಳಿ ಆ್ಯಂಡ್ ನಿಮ್ಮ ತಲೆಯೊಳಗೆ ಹಾಕ್ಕೊಳ್ಳಿ. ಓಕೆ, ಯಾವತ್ತೂ ನಂಬಿಕೆಯನ್ನು ಕಳೆದುಕೊಳ್ಬೇಡಿ. ಓಕೆ, ಸೊ ಎಸ್, ಇದಿಷ್ಟು ನಿಮ್ಮ ರೀಡಿಂಗ್. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಪೈಲ್ ನಂಬರ್ 2. ಸೊ ನಿಮ್ಮ ಸ್ಪೆಲ್ಲಿಂಗನ್ನು ಸರಿಯಾಗಿ ನೀವು ಚೆಕ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ. ಪೈಲ್ ನಂಬರ್ 2, ಫೆಬ್ರವರಿ ತಿಂಗಳು. ಪೈಲ್ ನಂಬರ್ 2. ಇದನ್ನೇ ತಗೊಳ್ತೀನಿ ನಾನು. ಕ್ಯಾಪ್ರಿಕಾನ್. ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ಕ್ಯಾಪ್ರಿಕಾನ್ ಇದೆ. ದ ಎನರ್ಜಿ ಅರೌಂಡ್ ಯು ಈಸ್ ಸೀರಿಯಸ್, ಮೆಟೀರಿಯಲಿಸ್ಟಿಕ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಇಟ್ಸ್ ಬಿಸ್ಟೋ ಶ್ರಿಡ್ನ್ಯೂನೆಸ್ ಆ್ಯಂಡ್ ಕಾಷಿಯಸ್ ಎಂಬಿಷನ್. ಹಾರ್ಡ್ ವರ್ಕಿಂಗ್. ಫೆಬ್ರವರಿ ತಿಂಗಳು ತುಂಬಾ ಹಾರ್ಡ್ ವರ್ಕಿಂಗ್ ಆಗಿರುತ್ತೆ. ಬಿಕಾಸ್ ಕ್ಯಾಪ್ರಿಕಾನ್ ಬಂದಿದೆ ಇಲ್ಲಿ ಅಂತಂದರೆ ಗಿವ್ ಅಪ್ ಮಾಡಬೇಡಿ. ಪೈಲ್ ನಂಬರ್ 2. ಓಕೆ,
ಸೊ ನೀವು ಫೆಬ್ರವರಿ ತಿಂಗಳಲ್ಲಿ ಯಾವುದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀರ ನೋಡಿ, ಅದನ್ನ ಕಡೆ ತನಕ ಬಿಡಬೇಡಿ. ಓಕೆ, ಸೊ ಇಲ್ಲಿ ಈ ಕಾರ್ಡ್ ಕ್ಯಾಪ್ರಿಕಾನ್ ಅದನ್ನೇ ಹೇಳ್ತಾ ಇದೆ. ಆ್ಯಂಡ್ ಇನ್ನೊಂದು, ಫೆಬ್ರವರಿ ತಿಂಗಳಲ್ಲಿ ಲೈಕ್ ಮೆಟೀರಿಯಲಿಸ್ಟಿಕ್ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್. ಸೊ ನಿಮಗೆ ಸರ್ವೈವ್ ಆಗೋದಕ್ಕೆ ಎಲ್ಲ ಥರದ ಸಾಧನಗಳು ನಿಮ್ಮಲ್ಲಿ ಇದ್ದೇ ಇರುತ್ತೆ. ಇಲ್ದಿದ್ರೂ ಕೂಡ ದೇವರು ನಿಮಗೆ ಕೊಡ್ತಾರೆ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2 ಫೆಬ್ರವರಿ ತಿಂಗಳು. ಬಿಕಾಸ್ ಇದು ಅರ್ತ್ ಎಲಿಮೆಂಟ್ ಅಲ್ವಾ ಕ್ಯಾಪ್ರಿಕಾನ್. ಪೈಲ್ ನಂಬರ್ 2. ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಒಂದೊಳ್ಳೆ ಟೀಚರ್ ಸಿಗ್ಬೋದು. ಪೈಲ್ ನಂಬರ್ 2. ಓಕೆ, ಸೊ ಎಸ್, ಆ ಥರ ಅನ್ನಿಸ್ತಾ ಇದೆ ಇಲ್ಲಿ ನನಗೆ. ಓಕೆ, ಪೈಲ್ ನಂಬರ್ 2. ಲೆಟ್ಸ್ ಟಾಕ್. ಎಸ್, ಅದೇ ನಾನು ಹೇಳ್ದಲ್ವಾ, ಫೆಬ್ರವರಿ ತಿಂಗಳಲ್ಲಿ ನಿಮಗೊಂದು ಗುರು ಸಿಗ್ಬೋದು, ಒಂದು ಒಳ್ಳೆ ಮೆಂಟೋರ್, ಒಳ್ಳೆ ಟೀಚರ್ ಸಿಗ್ಬೋದು. ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಆ್ಯಂಡ್ ಯಾರನ್ನು ಕೂಡ ಕಣ್ಣು ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ. ಪೈಲ್ ನಂಬರ್ 2 ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಮೆನಿಪ್ಯುಲೇಟಿವ್ ಆಗಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಪೈಲ್ ನಂಬರ್ 2 ಆ ಥರ ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2. ಆ್ಯಂಡ್ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ದ ಸ್ಟಾರ್, ದ ಸನ್, ಸ್ಟಾರ್ ಕೂಡ ಬಂದಿದೆ, ಸನ್ ಕೂಡ ಬಂದಿದೆ ಇಲ್ಲಿ. ಓಕೆ, ಸೊ ಫೆಬ್ರವರಿ ತಿಂಗಳಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2, ಸೊ ಸ್ಪಿರಿಚುವಲಿ ತುಂಬಾ ಗ್ರೋ ಆಗ್ತಾ ಇದ್ದೀರಾ ನೀವು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನನಗಿಲ್ಲಿ ಯಾವ ಎನರ್ಜಿ ಸಿಗ್ತಾ ಇದೆ ಅಂತಂದರೆ ಪೈಲ್ ನಂಬರ್ 2, ಸೊ ನಿಮಗೆ ಯಾವುದ್ರ ಮೇಲೆ ವಿಶ್ವಾಸ ಇರಲಿಲ್ಲ ನೋಡಿ, ಅದರ ಮೇಲೆ ನಿಮಗೆ ವಿಶ್ವಾಸ ಬರುತ್ತೆ ಒಂದು. ಆ್ಯಂಡ್ ಇನ್ನೊಂದು, ಪ್ರತ್ಯಕ್ಷವಾಗಿ ಕಾಣುವಂಥದ್ದು, ಪ್ರತ್ಯಕ್ಷವಾಗಿ ನೋಡುವಂಥ ಅಂತ ಹೇಳ್ತಾರಲ್ಲ, ಪ್ರತ್ಯಕ್ಷ ಆ್ಯಂಡ್ ಪರೋಕ್ಷವಾಗಿ ನೋಡುವಂಥದ್ದು. ಸೊ ಆ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಾ ಇದ್ದೀನಿ ಪೈಲ್ ನಂಬರ್ 2 ನಿಮಗೆ. ಎಸ್, ಫೆಬ್ರವರಿ ತಿಂಗಳಲ್ಲಂತೂ ಕ್ಲಾರಿಟಿ ಅಂತೂ ಸಿಗುತ್ತೆ ನಿಮಗೆ ಪೈಲ್ ನಂಬರ್ 2. ಸೊ ಕಾನ್ಫಿಡೆಂಟಿಂದ ಮುಂದೆ ಹೋಗ್ತೀರಾ ನೀವು ಪೈಲ್ ನಂಬರ್ 2. ಓಕೆ, ಆ್ಯಂಡ್ ಸ್ವಲ್ಪ ನಿಮ್ಮ ಓನ್ ಮೈಂಡ್ ಮ್ಯಾನಿಪ್ಯುಲೇಷನ್ ಇರಬಹುದು, ಇಲ್ಲ ಅಂದರೆ ಬೇರೆ ವ್ಯಕ್ತಿಯ ಮ್ಯಾನಿಪ್ಯುಲೇಷನ್ ಇರಬಹುದು. ಓಕೆ, ಆ್ಯಂಡ್ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ಏನು ಅಂತಂದರೆ ಲೈಕ್ ಅದು ವರ್ಕ್ ರಿಲೇಟೆಡ್ ಇರ್ಬೋದು, ಯಾವುದೇ ರಿಲೇಟೆಡ್ ಇರ್ಬೋದು, ಸ್ವಲ್ಪ ಲೈಫನ್ನು ಆರ್ಗನೈಸ್ ಮಾಡಿ. ಎಲ್ಲ ಕೆಲಸವನ್ನು ಬೇಗ ಬೇಗ ಮಾಡಿ ಮುಗಿಸುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ನಿಧಾನವೇ ಪ್ರಧಾನ ಹೇಳ್ತಾರಲ್ವ, ಸೊ ಅದು. ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಏನು ಹೇಳ್ತಾ ಇದ್ರಂತೆ, ಯಾವ ಪ್ರಾಜೆಕ್ಟನ್ನು ನೀವು ಫಿನಿಷ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನೋಡಿ, ಅದನ್ನ ಫಿನಿಷ್ ಮಾಡಿ ಅದು ಸಕ್ಸಸ್ ಸಿಗುತ್ತೆ ನಿಮಗೆ. ಅದರಲ್ಲಿ ಏನಾದರೂ ಪ್ರಾಜೆಕ್ಟಲ್ಲಿ ನೀವು ಸ್ಪೆಷಲಿ ಏನಾದರೂ ಇದ್ದರೆ, ಸೊ ಇಲ್ಲಿ ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್, ಸ್ಟಮಿನಾ ಬೇಕಿದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇಲ್ಲಿ ಮೆಟೀರಿಯಲ್ ಅಚೀವ್ಮೆಂಟನ್ನು ನಾನು ನೋಡ್ತಾ ಇದ್ದೀನಿ ಪೈಲ್ ನಂಬರ್ 2 ನಿಮ್ಮ ಲೈಫಲ್ಲಿ. ಏನು ಎನ್ವೈರ್ಮೆಂಟ್ ಯಾವುದೇ ಥರ ಇರಲಿ, ಬಟ್ ನೀವು ಸಕ್ಸಸ್ ಆಗಬಹುದು ಫೆಬ್ರವರಿ ತಿಂಗಳಲ್ಲಿ. ಎನ್ವೈರ್ಮೆಂಟ್ ಯಾವುದೇ ಥರ ಇರಲಿ, ಬಟ್ ನೀವು ಸಕ್ಸಸ್ ಅಂತೂ ಆಗ್ತೀರಾ ಪೈಲ್ ನಂಬರ್ 2. ಓಕೆ, ಸೊ 1 2 3 4 ಮೇಜರ್ ಅರ್ಕನ ಬಂದಿದೆ. ಪೈಲ್ ನಂಬರ್ 1ಅಲ್ಲಿ 3 ಇತ್ತು ಮೇಜರ್ ಅರ್ಕನ, ನಿಮ್ಮಲ್ಲಿ 4 ಇದೆ. ಒಳ್ಳೆ ಕಾರ್ಡ್ಸೇ ಬಂದಿದೆ, ರೈಟ್? ಸೊ ಎಸ್, ಪೈಲ್ ನಂಬರ್ 2 ಇಲ್ಲಿ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ನೋಡಿ, ಅದರದ್ದು ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಓಕೆ, ಸಕ್ಸಸ್ ಇನ್ ಟೈಮಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಪೈಲ್ ನಂಬರ್ 2.
ಸೊ ಯಾವುದೇ ಥರದ ಮ್ಯಾಟರ್ ಏನಿದೆ ನೋಡಿ, ಅಪ್ರೋಚ್ಡ್, ಯಾವ ಮ್ಯಾಟರ್ ನೀವು ಅಪ್ರೋಚ್ ಮಾಡ್ತಾ ಇದ್ದೀರಿ, ಇಲ್ಲಾಂದರೆ ವ್ಯಕ್ತಿಯನ್ನು ಒಬ್ಬರನ್ನ ಅಪ್ರೋಚ್ ಮಾಡ್ತಾ ಇದ್ದೀರ ಅಂತಂದರೆ ಅಲ್ಲಿ ಸೀರಿಯಸ್ನೆಸ್ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಕ್ಯಾಪ್ರಿಕಾನ್ ಸೈನ್ ಬಂತು ಅಂತಂದರೆ ಅಲ್ಲಿ ವಿನ್ನೇ ಆ್ಯಕ್ಚುಲಿ. ಓಕೆ, ಸೊ ಮಕರ ಇಟ್ಸ್ ರಾಶಿಯವ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಮಕರ ರಾಶಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ನೋಡಿ, ಅದು ಇನ್ವಾಲ್ವ್ ಆಗುತ್ತೆ ನಿಮಗೆ ಫೆಬ್ರವರಿ ತಿಂಗಳಲ್ಲಿ. ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ನೋಡಿ, ಅಷ್ಟು ಸಕ್ಸಸ್ ನಿಮಗೆ ಸಿಗುತ್ತೆ. ಮೆಟೀರಿಯಲಿ ಯಾರು ಹಣ ಬೇಕು, ಸಂಪಾದನೆ ಮಾಡಬೇಕು, ಒಳ್ಳೆ ಕರಿಯರ್ ಬೇಕು, ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ನೋಡಿ ಅಷ್ಟು. ಬಿಕಾಸ್ ಕ್ಯಾಪ್ರಿಕಾನ್ ನೆವರ್ ಲೂಸ್. ಓಕೆ, ಬಿಕಾಸ್ ಕ್ಯಾಪ್ರಿಕಾನ್ ಹೇಗೆ ಗೊತ್ತಾ, ಕ್ಯಾಪ್ರಿಕಾನ್ ಎನರ್ಜಿ ಹೇಗೆ ಅಂತ ಅಂದರೆ, ನೀವು ಬೇಕಾದರೆ 1 ವರ್ಷ ಕೊಡಿ ಇವರಿಗೆ, 1 ಇಯರ್ ಕೊಡಿ, ಇವರು ಅಲ್ಲಿ ತನಕ ವೆಯ್ಟ್ ಮಾಡ್ತಾರೆ. ಇವರಲ್ಲಿ ತಾಳ್ಮೆ ತುಂಬ ಇರುತ್ತೆ. ಓಕೆ, ಸೊ ಯಾರು ಹೇಳ್ತೀರ ನೋಡಿ ನನ್ನಲ್ಲಿ ತಾಳ್ಮೆ ಇಲ್ಲ ಅಂತ, ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್. ಓಕೆ, ಸೀರಿಯಸ್ ಆಗಿ ಲೈಕ್ ಟ್ರೂ ಕ್ಯಾಪ್ರಿಕಾನ್, ನಿಜವಾದ ಕ್ಯಾಪ್ರಿಕಾನ್ ಹೇಗಿರ್ತಾರೆ ಅಂತಂದರೆ, ಇವರಲ್ಲಿ ತುಂಬಾ ಶಾಂತ ಸ್ವಭಾವ ಇರುತ್ತೆ. ಆ್ಯಂಡ್ ಇವರು ತುಂಬ ಖುಷಿಯಾಗಿರುವಂತಹ ವ್ಯಕ್ತಿಗಳು, ನರ್ಚರ್ ಮಾಡುವಂತಹ ವ್ಯಕ್ತಿಗಳು. ಆ್ಯಂಡ್ ಕ್ಯಾಪ್ರಿಕಾನ್ ಎನರ್ಜಿ ಹೇಗೆ ಅಂತಂದರೆ ತಾಳ್ಮೆ ಇದೆ. ಆ್ಯಂಡ್ ಇವರಿಗೆ 1 ವರ್ಷ ಅಲ್ಲ 2 ವರ್ಷ ಕೊಟ್ಟರೂ ಕೂಡ ಇವರು ಅದನ್ನ ಮಾಡ್ತಾರೆ ಕೆಲಸ. ಇವನ್ ಇಟ್ ಈಸ್ ಅದು ಓದುವಂಥದ್ದು ಇರ್ಬೋದು. ಸೊ ಅದಕ್ಕಾಗಿ ಹೆಚ್ಚಾಗಿ ಕ್ಯಾಪ್ರಿಕಾನ್ಸ್ ಲೈಕ್ ಡಾಕ್ಟರ್ಸ್ ಇರ್ಬೋದು ನೋಡಿ, ಡಾಕ್ಟರ್ಸ್ ಎಲ್ಲ ಆಗಬೇಕಾದ್ರೆ ತುಂಬ ಇಯರ್ ತೊಗೊಳುತ್ತೆ, ರೈಟ್? ಸೊ ಅದೇ ಥರ ಕ್ಯಾಪ್ರಿಕಾನ್ ಎನರ್ಜಿ. ಡೋಂಟ್ ಗಿವ್ ಅಪ್. ಪಾಯಿಂಟ್ ನಂಬರ್ 2, ಡೋಂಟ್ ಗಿವ್ ಅಪ್. ಬಿಕಾಸ್ ಇದು ನಿಮಗೆ ಸಕ್ಸಸ್ ತನಕ ತೊಗೊಂಡು ಹೋಗುತ್ತೆ. ಎಷ್ಟೇ ವರ್ಷ ತೊಗೊಳ್ಳಿ, ಇವಾಗ ನೀವು ರೈಟ್ ನಾವು ಏನು ಕೆಲಸ ಮಾಡ್ತಾ ಇದ್ದೀರಾ ನೋಡಿ, ಮೇ ಬಿ ನೀವು ಇದನ್ನ ಒಂದು ವರ್ಕ್ 2 ಇಯರ್ಸಿಂದ ಮಾಡ್ತಾಯಿದ್ರೆ, ಮೇ ಬಿ ಈ ವರ್ಕ್ ನೀವು 3 ಇಯರ್ಸಿಂದ ಮಾಡ್ತಾಯಿದ್ರೆ, ಬಟ್ ಸಕ್ಸಸ್ ಅಂತೂ ಇದೆ ನಿಮಗೆ. ಬಟ್ ತಾಳ್ಮೆ ಅನ್ನೋದಿರಬೇಕು. ಓಕೆ, ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಎಸ್, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಪಾಯಿಲ್ ನಂಬರ್ 2. ಬೇರೇನಿದೆ? ಓಕೆ, ಅಂತಂದರೆ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ, ವರ್ಕಲ್ಲಿ ಸಕ್ಸಸ್ ಇದೆ ನಿಮಗೆ. ಎಸ್ಪೆಷಲಿ ವರ್ಕ್ ರಿಲೇಟೆಡ್, ಮೆಟೀರಿಯಲಿಸ್ಟಿಕ್ಲಿ ರಿಲೇಟೆಡ್ ಸಕ್ಸಸ್ ಇದೆ. ನಾನು ಅದನ್ನ ನೋಡ್ತಾ ಇದ್ದೀನಿ ಇಲ್ಲಿ. ಪಾಯಿಲ್ ನಂಬರ್ 2. ಓಕೆ, ಅಂತಂದರೆ ರೈಟ್ ನಾವು ಎನ್ವೈರ್ಮೆಂಟ್ ಯಾವುದೇ ಥರ ಇರಲಿ, ನೀವು ಸಕ್ಸಸ್ ಬರ್ದಿದೆ ಅಂತಂದರೆ ನೀವು ಸಕ್ಸಸ್ ಆಗೇ ಆಗ್ತೀರಾ. ಓಕೆ, ಸೊ ಈ ಕಾರ್ಡ್ಸ್ ಎಲ್ಲನೂ ಅದನ್ನೇ ಹೇಳ್ತಾ ಇದೆ. ಸೊ ಪರ್ಪಸ್ ಅನ್ನೋದಿರಲಿ, ಅದನ್ನ ಫುಲ್ಫಿಲ್ ಮಾಡೋದನ್ನು ಕಲೀರಿ. ಪಾಯಿಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಸೊ ಎಸ್, ಲೈಕ್ ನಿಮ್ಮ ಜಾಬ್ ರಿಲೇಟೆಡ್ ಆ್ಯಕ್ಷನ್ನ ತೊಗೊಳ್ಬಹುದು, ನಿಮಗೆ ಆಪರ್ಚುನಿಟಿ ಬರ್ಬೋದು. ಸೊ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಏನಿದೆ ನೋಡಿ, ಪಾಯಿಲ್ ನಂಬರ್ 2, ಅದನ್ನು ಚೆನ್ನಾಗಿ ಯೂಸ್ ಮಾಡಿ. ಓಕೆ, ಬಿಕಾಸ್ ನೀವು ಬೇರೆಯವ್ರನ್ನ ಗೈಡ್ ಮಾಡಬಹುದು. ಓಕೆ, ನೀವು ಕೂಡ ಒಂದು ಟೀಚರ್ ಆಗ್ಬೋದು. ಓಕೆ, ನೀವು ಕೂಡ ಟೀಚರ್ ಆಗ್ಬೋದು. ಇದು ಪಾಯಿಲ್ ನಂಬರ್ 1 ಕೂಡ ಈ ಕಾರ್ಡ್ ಬಂದಿತ್ತು, ಬಟ್ ಅದು ಇಲ್ಲಿತ್ತು, ನಿಮ್ಮಲ್ಲಿ ಇಲ್ಲಿದೆ. ಸೊ ಒಂದು ಒಳ್ಳೆ ಟೀಚರ್ ನಿಮ್ಮ ಜೀವನದಲ್ಲಿ ಬರ್ಬೋದು, ಒಳ್ಳೆ ಮೆಂಟೋರ್ ನಿಮ್ಮ ಜೀವನದಲ್ಲಿ ಬರ್ಬೋದು. ಪಾಯಿಲ್ ನಂಬರ್ 2 ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ನೀವು ಮೂವಿಂಗ್ ಫಾರ್ವರ್ಡ್, ಮುಂದೆ ಹೋಗ್ತಾ ಇದ್ದೀರಾ, ನೀವು ಹಿಂದೆ ನೋಡ್ತಾ ಇಲ್ಲ, ನೀವು ಮುಂದೆ ಹೋಗ್ತಾ ಇದ್ದೀರಾ. ಫೆಬ್ರವರಿ ತಿಂಗಳಲ್ಲಿ ನನಗೆ ಆ ಥರ ಅನ್ನಿಸ್ತಾ ಇದೆ. ಇಲ್ಲಿ ಮೆಂಟರ್ ಅಂತೂ ಸಿಗ್ತಾರೆ. ಪಾಯಿಲ್ ನಂಬರ್ 2. ಓಕೆ, ಹಲವಾರು ವಿಷಯಗಳನ್ನು ನೀವು ಕಲಿತೀರಾ ಫೆಬ್ರವರಿ ತಿಂಗಳಲ್ಲಿ, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಬಿಕಾಸ್ ಈ ಕ್ವೀನ್ ನೋಡಿ, ಹೂಗಳಿಂದ ಕವರ್ ಆಗಿದ್ದಾರೆ, ರೈಟ್, ಹೂವಿನಿಂದ. ಸೊ ಎಸ್, ಯು ಆರ್ ಬ್ಲಾಸಮಿಂಗ್ ಅಗೇನ್. ಓಕೆ, ಪಾಯಿಲ್ ನಂಬರ್ 2. ಸೊ ಇಲ್ಲಿ ತನಕ ಯಾರು ನಿಮ್ಮ ಆ ನಗು ಇರಬಹುದು, ಅದನ್ನು ಯಾರು ಕಸಿಯೋದಕ್ಕೆ ಪ್ರಯತ್ನ ಪಟ್ಟಿದ್ರು ನೋಡಿ, ದೇ ಡೂ ನಥಿಂಗ್. ಸೊ ಅವ್ರಿಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಬಿಕಾಸ್ ಡಿವೈನ್ ಕೆಲಸ ಮಾಡ್ತಾರೆ ಅಂತಂದರೆ ಅದರ ಮುಂದೆ ಬೇರೆ ಯಾರಿಗೂ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಹೊಳಿತೀರಾ, ಪ್ರಕಾಶಮಾನವಾಗಿ ಹೊಳಿತೀರಾ. ಪಾಯಿಲ್ ನಂಬರ್ 2. ಸೊ ಫೆಬ್ರವರಿ ತಿಂಗಳಲ್ಲಿ ಕೆಲವರಿಗೆ ಇಲ್ಲಿ
ಪ್ರಪೋಸಲ್ಸ್ ಬರಬಹುದು. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಪಾಲ್ ನಂಬರ್ 2, ಹೋಪ್ ಅನ್ನೋದಿರಲಿ, ವಿಶ್ವಾಸ, ಹೋಪ್ ಅನ್ನೋದಿರಲಿ. ಸೊ ಕೆಲವರು ಮಗುವಿಗೆ ಟ್ರೈ ಮಾಡ್ತಾ ಇರ್ಬೋದು. ಓಕೆ, ಸೊ ಆ ಒಂದು ಎನರ್ಜಿನ ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಪಾಲ್ ನಂಬರ್ 2 ಅವ್ರಿಗೆ ಏನು ಗೈಡೆನ್ಸ್ ಇದೆ? ಪಾಲ್ ನಂಬರ್ 2 ಅವ್ರಿಗೆ ಏನು ಗೈಡೆನ್ಸ್ ಇದೆ? ಡಿವೈನ್ ಪ್ಲೀಸ್ ಗೈಡ್ ಮೀ. ಹೆಚ್ಚು ನಾನು ಮೆಸೇಜ್ ಕೊಡೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ನನಗೆ ಎಷ್ಟು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಅಷ್ಟೇ ನಾನು ಮಾಡ್ತಾ ಇದ್ದೀನಿ. ಓಕೆ, ಏಂಜಲ್ ಆಫ್ ಮೆಡಿಟೇಷನ್ ಹೇಳಬೇಕು ಅಂತ ಇದೆ ನಾನು, ಬಟ್ ಆ ಕಾರ್ಡ್ ಬಂತು. ಓಕೆ, ಪಾಲ್ ನಂಬರ್ 2 ಅವರಿಗೆ ಬೇರೇನು ಗೈಡೆನ್ಸ್ ಇದೆ ಸ್ಪಿರಿಟ್? ಏಂಜಲ್ ಆಫ್ ಟೆಲಿಪತಿ. Angel of meditation, pile number 2. I'm blessed with great, one second, light off of it. Okay. I'm blessed with great mental clarity. I clear my mind effortlessly and intimately know the trust my inner truth. I accept myself without judgment. I meditate regularly with great ease and joy, being insightful. Polite. Okay. Do you wish to gain better understanding of a situation? It's time to meditate. Sit silence. Open your conscious, listen for your soul's truth and embrace it without judgment. Mental clarity and self-acceptance are the gift of for a higher meditation practice. ಸೊ ಇಲ್ಲಿ ನಿಮಗೆ ರೈಟ್ ನೌ ನಿಮ್ಮ ಜೀವನದಲ್ಲಿ ಕ್ಲಾರಿಟಿ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತೋಚ್ತಾ ಇಲ್ಲ. ಸೊ ನಿಮಗೆ ಮೆಡಿಟೇಷನ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಮೆಡಿಟೇಷನ್ ಮಾಡೋದ್ರಿಂದ ಮೆಡಿಟೇಷನ್ ಮಾಡಿ. ಆ್ಯಂಡ್ ಮೆಡಿಟೇಷನ್ ಮಾಡಬೇಕಾದ್ರೆ ಹಲವೊಂದು ವಿಚಾರಗಳು ನಿಮ್ಮ ಮೈಂಡಲ್ಲಿ ಬರ್ಬೋದು. ಸೊ ಅದನ್ನ ಜಡ್ಜ್ ಮಾಡಬೇಡಿ, ವಿದೌಟ್ ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ. ಮೆಂಟಲ್ ಕ್ಲಾರಿಟಿ ಆ್ಯಂಡ್ ಸೆಲ್ಫ್ ಅಕ್ಸೆಪ್ಟೆನ್ಸ್. ಮೆಂಟಲ್ ಕ್ಲಾರಿಟಿ ಆ್ಯಂಡ್ ಸೆಲ್ಫ್ ಅಕ್ಸೆಪ್ಟೆನ್ಸ್, ನಮ್ಮನ್ನು ನಾವು ಯಾವ ಥರ ಅಕ್ಸೆಪ್ಟ್ ಮಾಡ್ತೀರ ನೋಡಿ, ಅದೊಂದು ಗಿಫ್ಟ್. ಇದು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ. ಪಾಲ್ ನಂಬರ್ 2. ಸೊ ನಿಮ್ಮ ಜೀವನದಲ್ಲಿ ಯಾವುದೂ ಕ್ಲಾರಿಟಿ ಇಲ್ಲ ನೋಡಿ, ಅದು ಕ್ಲಾರಿಟಿ ಸಿಗುತ್ತೆ ಅಲ್ಲಿ. ಓಕೆ, ಏಂಜಲ್ ಆಫ್ ಟೆಲಿಪತಿ. ವೆನ್ ಐ ಸ್ಪೀಕ್ ಪೀಪಲ್ ಲಿಸನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಎಕ್ಸ್ಪ್ರೆಸಿಂಗ್. ಐ ಕಮ್ಯುನಿಕೇಟ್ ಫ್ರಮ್ ಮೈ ಹಾರ್ಟ್ ಟು ದ ಹಾರ್ಟ್ಸ್ ಆಫ್ ಅದರ್ಸ್. I easily visualize and send mental picture of my ideas, visions, opinions and others matters of importance as I speak. Turtle chords. Do you listen when you speak? Do you feel like you are not being heard? Know exactly what you wish to communicate. Use telepathy to convey your message through visualization and imagination. Send mental pictures as you speak, heart to heart and mind to mind. ಸೊ ಇದು ಆಗುತ್ತೆ. ಇದು ಇವಾಗ ಟೆಲಿಪತಿ ಏನಿದೆ ನೋಡಿ, ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ. ಬಿಕಾಸ್ ಐ ಡಿಡ್ ಇಟ್ ಸೋ ಮೆನಿ ಟೈಮ್. ನನ್ನ ಹಸ್ಬೆಂಡ್ ಜೊತೆ ನಾನು ಸೋ ಮೆನಿ ಟೈಮ್ ಏನಾದರೂ ಮಾಡಿದ್ದೀನಿ. ಆ್ಯಂಡ್ ಎಕ್ಸಾಕ್ಟ್ಲಿ ನಾನು ಏನು ವಿಜುವಲೈಸ್ ಮಾಡಿದ್ದೀನಿ ನೋಡಿ, ಅದೇ ಥರ ಆಗಿದೆ. ಆ್ಯಂಡ್ ಅದೇ ಥರ ತೆಗೆದುಕೊಂಡು ಬಂದಿದ್ದಾರೆ ಕೂಡ ನನಗೆ. ಓಕೆ, ಸೊ ಇದು ಹೆಚ್ಚಾಗಿ ನನ್ನ ಜೊತೆ ಆಗುತ್ತೆ. ಓಕೆ, ಸೊ ಅಂತಂದರೆ ಇವಾಗ ಜನರು ನೀವು ಹೇಳೋದನ್ನು ಕೇಳ್ತಾ ಇಲ್ಲ. ಓಕೆ, ಡೂ ಪೀಪಲ್ ಲಿಸನ್ ವೆನ್ ಯು ಸ್ಪೀಕ್. ನೀವು ಮಾತಾಡ್ತಾ ಇದ್ದೀರಾ ಆ್ಯಂಡ್ ಜನರು ಕೇಳ್ತಾ ಇದ್ದೀರಾ. ನಿಮ್ಗೆ ಅನಿಸ್ತಾ ಇರ್ಬೋದು ನೀವು ಹೇಳೋದನ್ನು ಅವ್ರು ಕೇಳ್ತಾ ಇಲ್ಲ, ಇಲ್ಲಾಂದರೆ ನೀವು ಹೇಳ್ತಾ ಇದ್ದವ್ರಿಗೆ ಅರ್ಥ ಆಗ್ತಾ ಇಲ್ಲ, ಆ ಥರ ಅನಿಸ್ಬೋದು. ಸೊ ಯೂಸ್ ಟೆಲಿಪತಿ ಟು ಕನ್ವೆ ಯುವರ್ ಮೆಸೇಜ್. ನಿಮ್ಮ ಮೆಸೇಜನ್ನು ಕನ್ವೆ ಮಾಡೋದಕ್ಕೆ ನೀವು ವಿಜುವಲೈಸ್ ಮಾಡಿ. ಆ್ಯಂಡ್ ದ ಇಮ್ಯಾಜಿನೇಷನ್ ಹೇಗೆ ವಿಜುವಲೈಸ್ ಆ್ಯಂಡ್ ಇಮ್ಯಾಜಿನೇಷನ್ ಮಾಡಬೇಕು ಅಂತಂದರೆ, ನೀವು ಅವರು ನಿಮ್ಮ ಮುಂದೆ ಇದ್ದು ಮಾತಾಡ್ತಾ ಇದ್ದಾರೆ ಅನ್ನೋ ಥರ. ಸೆಂಡ್ ಮೆಂಟಲ್ ಪಿಕ್ಚರ್ಸ್. ಸೊ ಮೆಂಟಲ್ ಪಿಕ್ಚರ್ಸ್ನ ನೀವು ಅವರಿಗೆ ಸೆಂಡ್ ಮಾಡಬೇಕು. ಓಕೆ, ಪಾಲ್ ನಂಬರ್ 2. ಸೊ ಲೆಟ್ಸ್ ಸಿ ಪಾಲ್ ನಂಬರ್ 2 ಅವರಿಗೆ ಬೇರೆ ಏನು ಗೈಡೆನ್ಸ್ ಇದೆ ನೋಡೋಣ. ಥ್ಯಾಂಕ್ ಯು ಸ್ಪಿರಿಟ್, ಥ್ಯಾಂಕ್ ಯು ಸೋ ಮಚ್. ಪಾಲ್ ನಂಬರ್ 2 ಅವರಿಗೆ ಬೇರೆ ಏನು ಮೆಸೇಜ್, ಏನು ಗೈಡೆನ್ಸ್ ಇದೆ? ಪಾಲ್ ನಂಬರ್ 2. To confirm is to die inside, be brave and be yourself. ಬೇರೆಯವ್ರು ಹೇಳೋದನ್ನು ಕೇಳಿ, ಬಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ನೋಡಿ ಅದನ್ನೇ ಮಾಡಿ. ಪಾಲ್ ನಂಬರ್ 2. ಸೊ ಈ ಕಾರ್ಡ್ಸ್ ನಿಮಗೆ ಅದನ್ನೇ ಹೇಳ್ತಾ ಇದೆ. ನಂಬರ್ 16. ಓಕೆ, ಸೊ ನಿಮ್ಮ ಟ್ರೂ ಕಲರ್ ಏನು ಅನ್ನೋದನ್ನು ನೋಡಿ. ಪಾಲ್ ನಂಬರ್ 2. ಓಕೆ, ನಿಮ್ಮ ಟ್ರೂ ಕಲರ್ ಯಾವುದು ಅನ್ನೋದನ್ನು ನೋಡಿ. ಆ್ಯಂಡ್ ಬೇರೆಯವ್ರು ನಿಮ್ಮ ಜೊತೆ ಎಷ್ಟು ಆನೆಸ್ಟ್ ಆಗಿದ್ದಾರೆ ಅನ್ನೋದನ್ನು ನೋಡಿ.
ಆ್ಯಂಡ್ ಈ ಕಾರ್ಡ್ ನಿಮಗೆ ವಾರ್ನಿಂಗ್ ಕೂಡ ಮಾಡ್ತಾ ಇದೆ. ಪೈಲ್ ನಂಬರ್ 2, ಬ್ರೇವ್ಲಿ ಫಾಲೋ ಯೋರ್ ಓನ್ ಪಾತ್. ನಿಮ್ಮ ಓನ್ ಪಾತನ್ನು ಚೂಸ್ ಮಾಡಿ. ಪೈಲ್ ನಂಬರ್ 2. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಬೇರೆಯವರ ಪಾತನ್ನು ನೀವು ಚೂಸ್ ಮಾಡಿ. ಇವರು ಮಾಡ್ತಾ ಇದ್ದಾರೆ, ನಾನು ಕೂಡ ಅದನ್ನೇ ಮಾಡ್ತೀನಿ, ನನಗೂ ಕೂಡ ಅದರಲ್ಲಿ ಹಣ ಸಿಗುತ್ತೆ, ನನಗೂ ಕೂಡ ಅದರಲ್ಲಿ ರೆಕಗ್ನೈಸ್ ಸಿಗುತ್ತೆ. ನೋ, ಬೇರೆಯವರ ದಾರಿನ ನೀವು ಚೂಸ್ ಮಾಡಿಬಿಡಿ. ನಿಮ್ಮ ದಾರಿ ಏನು ಅನ್ನೋದನ್ನು ನೋಡಿ. ಸೊ ರೆಕಗ್ನೈಸ್ ಮಾಡಿ ನಿಮ್ಮ ಲೈಸ್ ಇರಬಹುದು, ನಿಮ್ಮ ಎರರ್ ಏನು ಅಂತ ಹೇಳಿಬಿಟ್ಟು ರೆಕಗ್ನೈಸ್ ಮಾಡಿ. ಸೊ ಏನು ಮಿಸ್ಟೇಕ್ ಮಾಡಿದ್ದೀರಿ ನೋಡಿ, ಅದರಿಂದ ಕಲೀರಿ. ಇಂಪಾಸಿಬಲ್ ಏನು ಅಂತಂದರೆ ಎಲ್ಲರನ್ನ ನಾವು ಯಾವಾಗಲೂ ಪ್ಲೀಸ್ ಮಾಡೋಕ್ಕಾಗೋದಿಲ್ಲ, ರೈಟ್? ಸೊ ಈ ಕಾರ್ಡ್ ಅದನ್ನೇ ಹೇಳ್ತಾ ಇದೆ. ಸೊ ಬೇರೆಯವರ ಮಾತನ್ನು ಕೇಳಬೇಡಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ. ಸೊ ನೋ ಅನ್ನೋದನ್ನು ಕಲೀರಿ. ಪೈಲ್ ನಂಬರ್ 2 ಈ ಕಾರ್ಡ್ ಅದೇ ಹೇಳುತ್ತೆ ನಿಮಗೆ. ಸೊ ನಿಮಗೆ ತುಂಬ ಕಷ್ಟ ಆಗುತ್ತೆ ನೋ ಅಂತ ಹೇಳೋದಕ್ಕೆ. ಏನೋ ಮುಂದಿದ್ದವರಿಗೆ ಬೇಸರ ಆಗುತ್ತೋ ಏನೋ ಅನ್ನೋದು. ನೋ. ಸೊ ನಿಮ್ಮ ಕಲರ್ ಏನು ಅನ್ನೋದನ್ನು ನೋಡಿ. ಫೀಲ್ ಯೋರ್ ಓನ್ ಹ್ಯಾಪಿನೆಸ್. ಪೈಲ್ ನಂಬರ್ 2 ನಿಮ್ಮ ಹ್ಯಾಪಿನೆಸ್ ಏನು? ಲೆಟ್ ಯೋರ್ ಓನ್ ಲೈಟ್ ಶೈನ್ ಔಟ್. ಪೈಲ್ ನಂಬರ್ 2 ನಿಮ್ಮ ಲೈಟ್ ಏನಿದೆ ನೋಡಿ, ಅದನ್ನು ಹೊರಗಡೆ ಶೈನ್ ಮಾಡೋದಕ್ಕೆ ಬಿಡಿ. ರೆವ್ಯುಲೇಷನ್ನ ಶುರು ಮಾಡೋದಕ್ಕೆ ಹೇಳ್ತಾ ಇದ್ರೆ ನಿಮಗೆ. ಫ್ರೀ ಯುವರ್ ಸೆಲ್ಫ್. ನಿಮ್ಮನ್ನು ಫ್ರೀ ಮಾಡೋದಕ್ಕೆ ಹೇಳ್ತಾ ಇದ್ರೆ ಯಾವುದೇ ಲೋವರ್ ಇರ್ಬೋದು ಎನರ್ಜಿ, ನೆಗೆಟಿವ್ ಎನರ್ಜಿ ಇರ್ಬೋದು, ಸೊ ಅದನ್ನ ಫ್ರೀ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಸೊ ಡೋಂಟ್ ಹೆಸಿಟೇಟ್. ಯಾರ ಜೊತೆ ಏನಾದರೂ ಮಾತಾಡಬೇಕು ಅಂತ ಇದ್ದರೆ ಹೆಸಿಟೇಟ್ ಮಾಡಬೇಡಿ. ಡೋಂಟ್ ಹೆಸಿಟೇಟ್, ಬಿಕಾಸ್ ನಿಮ್ಮ ಸೋಲ್ ನಿಮ್ಮ ಜೊತೆ ಮಾತಾಡ್ತಾ ಇದೆ. ಲಿಸನ್ ಟು ಯುವರ್ ಹಾರ್ಟ್, ಟು ಯುವರ್ ಫೀಲಿಂಗ್ಸ್, ಲಿಸನ್ ಟು ಯುವರ್ ಓನ್ ಟ್ರುತ್. ನಿಮ್ಮ ಓನ್ ಟ್ರುತ್ ಏನು ಅದನ್ನು ಕೇಳಿ. ಸೊ ನಿಮಗೆ ಟೈಗರ್, ಎನಿಮಲ್ ಟೈಗರ್ ತುಂಬ ಒಳ್ಳೆಯದು. ಅದನ್ನ ವಿಜುವಲೈಸ್ ಮಾಡ್ಬೋದು ನೀವು ಟೈಗರನ್ನು. ಸೊ ನನಗಿಲ್ಲಿ ಆ ಥರ ಅನಿಸ್ತಾ ಇದೆ. ಪೈಲ್ ನಂಬರ್ 2. ಓಕೆ, ಸೊ ಎಸ್, ಇವಾಗ ಫೈನಲ್ ನಿಮಗೆ ಒಂದು ಮೆಸೇಜ್ ಇದೆ, ಇದರಲ್ಲಿ ನೋಡೋಣ ಏನು ಅಂತ. ಲರ್ನ್ ಆ್ಯಂಡ್ ಗ್ರೋ. ಲರ್ನ್ ಆ್ಯಂಡ್ ಗ್ರೋ. ಕಲೀರಿ, ಆಮೇಲೆ ಬೆಳೀರಿ, ರೈಟ್? ಸೊ ಲರ್ನ್ ಆ್ಯಂಡ್ ಗ್ರೋ, ಅದನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೆ, ಬಿಕಾಸ್ ಹ್ಯಾರೋಪೆನ್ ಟೀಚರ್ ಬಗ್ಗೆನೇ ಮಾತಾಡುತ್ತೆ. ಸೊ ಫೆಬ್ರವರಿ ತಿಂಗಳಲ್ಲಿ ನೀವು ತುಂಬಾ ಕಲಿತೀರಾ ಆ್ಯಂಡ್ ತುಂಬಾ ಗ್ರೋ ಕೂಡ ಆಗ್ತಾಯಿದ್ದೀರಾ. ಪೈಲ್ ನಂಬರ್ 2. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್. ಬಾಯ್.